ಇದು ಬೇಕಿದ್ದ ಮಗನೇ. ಇಲ್ಲಿ ಹಾಯ್ ಕ್ಯಾಮ್ರಾ ಮಾಡಿ ಅಂತಾರ. ಮಾವಿನಕಾಯಿ ಚಿತ್ರಾನ್ನ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ರಾತ್ರಿನೇ ವಿಡಿಯೋ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಮಾಡೋ ಬದಲು. ಯಾಕೆ ಅಂದ್ರೆ ಇವತ್ತು ಪ್ಲಾನ್ ನಿಮ್ಗೆ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳೋದಕ್ಕಿಂತ ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಇಬ್ರು ಬೇಬೀಸ್ನ ಹೋಗಿ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಇವಾಗ. ನಿನ್ನೆ ವ್ಲಾಗ್ನ ಯಾರು ಮಿಸ್ ಮಾಡಿದ್ರೋ ಒಂದ್ಸತಿ ನೋಡಿ. ನಿನ್ನೆನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಆದ್ರೂ ಕನ್ಸಿಸ್ಟೆಂಟ್ ಆಗಿರ್ಬೇಕಲ್ವಾ. ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಸಿಗೋಣ. ಗೈಸ್ ಇವಾಗ ಆಚೆ ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಯಾರ ಜೊತೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೋಗ್ತಾ ನಿಮಗೆ ಹೇಳ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಗೈಸ್ ಇಲ್ಲಿ ಓಯ್ ನೋಡಿ ಗೈಸ್, ಇವಳು ಅಲ್ಲಿ ಯಾವುದೋ ನಾಯಿ ಹೋಗ್ತಿರೋದಿಲ್ಲ, ಆಟಾಡ್ಸ್ಕೊಂಡು ಹೋಗ್ತೀಯ. ಇನ್ನು ಈ ಚಿಕ್ಕ ಹುಡುಗಿ ಈಗಲೇ ಆಟಾಡ್ಸ್ಕೊಂಡು ಹೋಗ್ತೀಯ. ಗೈಸ್ ಇಲ್ಲಿ ನಮ್ಮ ಹುಡುಗಿಯರನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದಿದ್ದೆ. ನೋಡಿ ಇವನು ಒಳ್ಳೆ ನೋಡಿ, ಈ ನನ್ನ ಮಗ ಸೈಕಲ್ ತುಳ್ಕೊಂಡು ಹೋಗ್ತೀಯಾನೆ ನೋಡಿ ಗೈಸ್. ಇರಲಿ, ಯಾಕೆ ಕೆಮ್ತಾ ಇದ್ದಾಳೆ ನೋಡ. ಓಕೆ ಗೈಸ್, ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಗೈಸ್ ನಮ್ಮ ತಮ್ಮ ಓಡಿಸ್ತಾ ಇದೆ ಇವಾಗ, ನನ್ನ ತಂಗಿ ಓಡಿಸ್ತಾಳಂತೆ ಸೈಕಲ್ಲ ನೋಡಿ. ಓ ಓ ಓ ಓ ನೋಡಿ ಗೈಸ್, ಡ್ಯಾನ್ಸ್ ಆಡ್ತಾ ಇದ್ದೇನೆ. ಈಗ ಕಾಣಿಸ್ಲಿಲ್ಲ. ಇಲ್ಲಿ ನೋಡಿ ಗೈಸ್, ನಮ್ಮ ಪುಟ್ಟಿ ಲೋಟದ ಫೇಮಸ್ ಆಗಿರುವಂತಹ ಚೀಕು. ಹಾಯ್ ಮಾಡು. ಎಲ್ಲಿ ಕಾಣಿಸ್ತಾ ಇಲ್ಲ, ನಿನ್ನ ಮುಖ ಕಾಣಿಸ್ತಿಲ್ಲ. ಇವಾಗ ಹಾಯ್ ಮಾಡು. ಏನು ನಿನ್ನ ಹೆಸರು? ನಿನ್ನ ಎಲ್ಲರೂ ಏನು ಕರೀತಾರೆ? ಮುದ್ದು ಪಾಪ ಅಂತ ಕರೀತಾರಾ? ಸರಿ, ಓಕೆ ತಗೋ. ನೋಡಿ ಗೈಸ್, ಸೆಕೆಂಡ್ ರೌಂಡ್. ಏನು ಹೇಳ್ತೀಯೋ ನಿಮ್ಮ ಅಕ್ಕನ ಬಗ್ಗೆ? ಅಲ್ಲಲ್ಲ, ನಿಮ್ಮ ಅಕ್ಕ ಸೈಕಲ್ ತುಳಿತಾ ಇರೋ ರೀತಿ ಬಗ್ಗೆ ಏನು ಹೇಳ್ತೀಯ? ನನಗೆ ತುಂಬಾ ಆಶ್ಚರ್ಯ ಆಗ್ತದೆ, ಇಷ್ಟು ವರ್ಷದಾದ್ಮೇಲೆ ತುಳಿತಾ ಇರೋದು. ಯಾಕೆ ಆಶ್ಚರ್ಯ? ಇರಿ. ಓಕೆ ಗೈಸ್, ಹೊರಡ್ತಾ ಇದ್ದೀವಿ ನೋಡಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕಾರಲ್ಲಿ ಹೇಳ್ತೀನಿ ಗೈಸ್. ನಮ್ಮ ಆಂಟಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಬಿಡಕ್ ಹೋಗ್ತಾ ಇದೀವಿ. ನಮ್ಮ ಅಪ್ಪನ ಮೀಟ್ ಮಾಡಕ್ ಬಂದಿದ್ವಿ. ಬಾಯ್ ಪಾಪ. ನೋಡಿ ನಮ್ಮ ಇವ್ರನ್ನೇ. ಎಲ್ಲ ಆಂಟಿ ಹೋಗ್ತಾ ಇರೋದು? ನೇಪಾಳ್ ಗೈಸ್. ಕಾರ್ ಓಡಿಸ್ತಾ ಇರೋದು, ಪ್ರೋ ಡ್ರೈವರ್. ಏರ್ಪೋರ್ಟ್ ಬಂದಿದೀವಿ. ಇವಾಗ ನಮ್ಮ ಆಂಟಿನ ಏನದು ಕನ್ನಡದಲ್ಲಿ ಏನು ಹೇಳ್ತಾರಲ್ಲ, ಬೀಡಿ ಕೊಡೋದಾ? ನಮ್ಮ ಅಮ್ಮನ್ ಕೇಳ್ತೀನಿ. ಅಮ್ಮ, ಕನ್ನಡದಲ್ಲಿ ಕಳಿಸ್ಕೊಡೋದನ್ನ ಅಚ್ಚ ಕನ್ನಡದಲ್ಲಿ ಏನಂತ ಕರೀತಾರೆ? ಬೀಡ್ ಕೊಡೋದಲ್ಲ, ಬೀಳ್ಕೊಡಿಗೆ ಅಂತ ಗೈಸ್ ಅದು. ಸೊ ನೋಡಿ ಏರ್ಪೋರ್ಟ್.
ಓಕೆ ಗೈಸ್ ಹಾಯ್ ಮಾಡು. ನೋಡಿ ಗೈಸ್ ನಮ್ಮ ಆಂಟಿ ಬಂದ್ರು. ಎಷ್ಟೊತ್ತು ಗಂಟೆ ಫ್ಲೈಟ್? 6. ಗೈಸ್ ಇವಾಗ 3:30-4 ಗಂಟೆ ಟೈಮು. ಆಲ್ರೆಡಿ ಚೆಕಿಂಗ್ ಮಾಡಿಸ್ಬೇಕಂತೆ ನೋಡಿ. ಹೇಗೆ ಅನ್ಸ್ತಾ ಇದೆ ಆಂಟಿ? ಸೂಪರ್. ಎಷ್ಟು ಜನ ಹೋಗ್ತಾ ಇದ್ದೀರಾ? 50 ಜನ. ಓ ಯಾವ ಜಾಗ? ಅಯೋಧ್ಯ, ನೇಪಾಳ ಅಂದವೇ ಯಾವ್ಯಾವ್ದು ಸಿಗತ್ತೋ ಅದೇ ನೇಪಾಳಲ್ಲಿ ಗೋಪುರ ಕಟ್ಕೊಂಡು ಬಸ್ ನಿಲ್ಸ್ತಾರ ಆಮೇಲೆ ಇಲ್ಲ ಭಾರತ್ ಬೆಂಚ್ ಮಾಡಿದ್ದಾರೆ ಅದ್ರಲ್ಲಿ. ಸೂಪರ್. ಓಕೆ ಗೈಸ್ ನಮ್ಮ ಆಂಟಿ ಅವರು ಹೊರಡಕ್ ರೆಡಿ ಇದ್ದಾರೆ ನೋಡಿ. ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಸೊ ಇವಾಗ ಅವ್ರನ್ನ ಬಿಟ್ಟಾದ್ಮೇಲೆ ನೀನ್ ಹೊರಡ್ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡ್ತೀನಿ ಗೈಸ್. ಗೈಸ್ ಇವಾಗ ನಾವೆಲ್ಲರೂ ನೋಡಿ ಗೈಸ್, ನಾವೆಲ್ಲರೂ ನಮ್ಮ ಆಂಟಿನ ಕಳ್ಸಕ್ಕೆ ರೆಡಿ ಆಗಿದ್ದೀವಿ. ಸೆಂಡ್ ಆಫ್ ಮಾಡ್ತಾ ಇದೀವಿ. ಹಾಯ್ ಮಾಡಿ ಎಲ್ಲಾರು. ಹಾಯ್ ಅಲ್ಲ ಅದು ಬಾಯ್ ಮಾಡಿ ಅನ್ನೋದು. ಅದು ಅವ್ರನ್ನ ಬೀಳ್ಕೊಡ್ತಾ ಇದೀವಿ ಅಂತ ಹಾಯ್ ಮಾಡಿ ಅಂತಾರೆ. ಓಕೆ ಓಕೆ ಏನು ಓಕೆ ಗೈಸ್ ಆಮೇಲೆ ಸಿಗ್ತೀನಿ. ಬಾಯ್ ಆಂಟಿ. ಗೈಸ್ ನಮ್ಮ ಆಂಟಿನ ಏರ್ಪೋರ್ಟ್ಗೆ ಫ್ಲೈಟ್ ಹಚ್ಚಕ್ಕೆ ಚೆಕಿಂಗ್ ಮಾಡಿದಾಯ್ತು. ಸೊ ಇವಾಗ ನಮ್ ಕಾರ್ ಇಲ್ಲಿಂದ ಪಾರ್ಕಿಂಗ್ ಹತ್ರ ತುಂಬಾ ದೂರ ಇತ್ತು. ಸೊ ಅದಕ್ಕೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಬಸ್ಸಲ್ಲಿ ಹೋಗ್ತಾ ಇದೀವಿ. ಸೊ ಎಲ್ಲರೂ ವೇಟಿಂಗ್ ನೋಡಿ. ಸೊ ಇವಾಗ ಕಾರ್ಗೆ ಹೋಗ್ತಾ ಇದೀವಿ. ಗೈಸ್ ಆಮೇಲೆ ಸಿಗ್ತೀನಿ. ಸೊ ಗೈಸ್ ಇಲ್ಲಿ ನಾವು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ. ನಮ್ಮ ಆಂಟಿನ ಏರ್ಪೋರ್ಟ್ ಬಿಟ್ಟಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿಂದ ನಂದಿ ಹಿಲ್ಸ್ ಹೋಗೋಣ ಅಂತ. ಸೊ ಹೋಗ್ತಾ ಇದೀವಿ ನಂದಿ ಹಿಲ್ಸ್ಗೆ. ಯಾವ ತರ ಇರುತ್ತೆ ಅಂತ ನಿಮ್ಗೆ ವಿಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಎಷ್ಟೊಂದ್ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ ನಂದಿ ಹಿಲ್ಸ್ ಹೋಗ್ಬೇಕು ಅಂತ. ಸೊ ಇವತ್ತು ನಮ್ಮ ಅಕ್ಕ ಊರಿಂದ ಬಂದ್ರಲ್ಲ, ಸೊ ಹಾಗೆ ಇಲ್ಲಿಂದ ಅಂಜುಬೆ ಸ್ವಲ್ಪ ದೂರನೇ ಇರೋದು. ಎಷ್ಟು ಕಿಲೋಮೀಟರ್ಸ್ ಇದೆ ಗೊತ್ತಾ? ಸ್ವಲ್ಪ ಅಲ್ಲ ಗೈಸ್, ಇಲ್ಲಿಂದ 25 ಕಿಲೋಮೀಟರ್ಸ್ ಇದೆ. ಯಾಕೋ ಇಷ್ಟ ಹತ್ರ ಬಂದಿದ್ವಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಹಾಗೆ ಪ್ಲಾನ್ ಹಾಕಿದ್ವಿ. ಸಡನ್ ಆಗಿ ಹೋಗ್ತಾ ಇದೀವಿ. ಎಷ್ಟೊಂದ್ ದಿನ ಪ್ಲಾನ್ ಮಾಡಿದ್ದು ಇವಾಗ ಹೋಗೋ ತರ ಆಗಿದೆ. ನೋಡೋಣ ಯಾವ ತರ ಇರುತ್ತೆ ಅಂತ. ಸೊ ಇವಾಗ ಟೈಮ್ ಬಂದು 4:30 ಆಗಿದೆ. ಸೊ ನೋಡೋಣ ಗೈಸ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸಿಗೋಣ ಗೈಸ್. ಇವಾಗ ಇಲ್ಲಿ ಬಂದ್ವಿ. ಎಲ್ಲಿಗೆ ಅಂತ ತೋರಿಸ್ತೀನಿ ನೋಡಿ. ಜೋಳ ತಿನ್ನೋಣ ಅಂತ ಬಂದ್ವಿ. ಈ ತಣ್ಣಗಿರೋ ವೆದರ್ ಅಲ್ಲಿ ಜೋಳ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದೇ ಫಸ್ಟ್ ಟೈಮ್ ಲೈಫ್ ಅಲ್ಲಿ ನಂದಿ ಹಿಲ್ಸ್ ಹೋಗ್ತಾ ಇರೋದು. ನೋಡಿ ಅಲ್ಲಿದೆ ನಮ್ ಕಾರು. ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ನೀನು? ಏನೋ ಕೊಡ್ತಾ ಇದ್ದಾರೆ. ನಿಂಗೆ ಏನ್ ಅನ್ಸುತ್ತೆ? ಏನ್ ಅನ್ಸ್ಬೇಕು? ಏನ್ ಅನ್ಸ್ತಾ ಇದೆ? ನನ್ನಿಂದ ಅವ್ರಿಗೆ ಬೋಣಿ ಚೆನ್ನಾಗಾಗುತ್ತಂತೆ. ನಾನು ಗ್ರೇಪ್ಸ್ ಬಗ್ಗೆ ಕೇಳಲಿಲ್ಲ. ಹೊಳ್ದಿದ್ದೀರಾ ಅಂತ ಕೇಳಿಸ್ತಾ? ನಾನ್ ಕೇಳಿದ್ದು ನಂದಿ ಹಿಲ್ಸ್ ಫಸ್ಟ್ ಟೈಮ್ ಹೋಗ್ತಾ ಇದೀವಲ್ಲ, ಎಷ್ಟು ಎಕ್ಸೈಟೆಡ್ ಆಗಿದ್ಯಾ ಅಂತ. ಇದೇ ಎಕ್ಸೈಟ್ ಇದ್ದೇ ಇರುತ್ತೆ. ವಾವ್, ಏನು ಅದು ಸ್ವೀಟ್ ಆಗಿದೆ ಗ್ರೇಪ್ಸ್. ಸ್ವೀಟ್ ಆಗಿದೆ ಆಂಟಿ, ಚೆನ್ನಾಗಿದೆ. ನಮ್ಮ ಆಂಟಿ ನಮಗೋಸ್ಕರ ಜೋಳ ಮಾಡ್ತಾ ಇದಾರೆ.
ಹಾಯ್ ಮಾಡಿ, ನಮ್ ಕ್ಯಾಮ್ರಾಗ ಹಾಯ್ ಮಾಡಿ. ಹಾಯ್ ಅನ್ನಿ. ಅಮ್ಮ ಇಂದ ಓಕೆ ಗೈಸ್, ಇವಾಗ ಜೋಳ ತಿಂತೀನಿ. ಕೊಡಿ ಅಲ್ಲಿ ಕೊಟ್ಬಿಟ್ ಬಾ. ಕೇಳ್ತೀನಿ. ಅಲ್ಲಿ ಇನ್ನೊಬ್ರು ಇದಾರೆ. 1 ನಿಮಿಷ ಬಂದೆ. ನೋಡಿ ಗೈಸ್, ನೋಡೋಣ. ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೆ ಕೊಡ್ತೀನಿ ಫಸ್ಟ್. ಗೈಸ್, ನಮ್ಮ ಹುಡುಗಿ ಶುರು ಮಾಡ್ಕೊಂಡ್ಲು ತಿನ್ನಕ್ಕೆ. ನೋಡಿ, ಇವಾಗ ನನಗೆ ಇಲ್ಲಿದೆ ಮಾಡ್ತಾ ಇದ್ದಾರೆ ಆಂಟಿ. ಹೇಗಿದ್ಯಾ? ಗೈಸ್ ತಗೊಂಡೆ. ಹೌದೌದು. ಸರಿ ಆಂಟಿ, ಬರೋಣ. ಬಾಯ್ ಮಾಡಿ. ಹಾ, ಬರ್ತೀನಿ. ಗೈಸ್ ನೋಡಿ, ತಗೊಂಡಿದ್ದೀವಿ. ಇವಾಗ ತಿನ್ಬೇಕು. ಚೆನ್ನಾಗಿದೆ. ಓಕೆ ಗೈಸ್, ತಿಂತಾ ಇದ್ದೀನಿ. ಆಮೇಲೆ ಸಿಗ್ತೀನಿ. ಇನ್ಶೂರೆನ್ಸ್ ಚೆಕ್ ಮಾಡ್ರಿ. ಗಾಡಿಗೆ ಇನ್ಶೂರೆನ್ಸ್ ಗೈಸ್, ಅವಾಗಿಂದ ಇಲ್ಲಿ ನಾನು ವಿಡಿಯೋ ತೋರ್ಸಿದ್ನಲ್ಲ, ಸೊ ಪಾರ್ಕ್ ಮಾಡಿದ್ದಾರೆ. ಅವ್ರವ್ರು ಇಲ್ಲಿ ನಿಲ್ಲಿಸ್ಕೊಂಡು ಮುಂದೆ ಹೋಗಕ್ಕೆ. ನಮ್ಮ ಅಕ್ಕ ಆ ಗಾಡಿಗಳಿಂದ ನಿಂತ್ಕೊಂಡು ಅವ್ರ ಇನ್ನ ಮೂವ್ ಆಗ್ತಿಲ್ವೇ ಅಂತ ಒಂದ್ 10 ಮಿನಿಟ್ಸ್ ನಿಂತ್ಕೊಂಡು ಮಿಕ್ಕ ತರ ನಮ್ಮನ್ನು ಮಿಕ್ಕ ಮಾಡಿದ್ರು. ಅವ್ರು ನಮ್ಮಿಂದ ಲೈನ್ ಆಗಿ ಇನ್ನೂ ಒಂದಷ್ಟು ಜನ ಅದೇ ಕತೆ ನೋಡಿ. ಸೊ ನೋಡಿ, ಇವಾಗ ಎಷ್ಟೊಂದ್ ಜನ ಹಿಂದೆ ಬರ್ತಾ ಇದಾರೆ ಮತ್ತೆ ನಮ್ಮಿಂದ. ಸೊ ಇನ್ನೊಂದು ಎಷ್ಟು ನಿಮಿಷ ಇದೆ ರೀಚ್ ಆಗಕ್ಕೆ? ನಿಮಿಷ ಅಲ್ಲ, ಇನ್ನ 4 ಕಿಲೋಮೀಟರ್ಸ್ ಇದೆ ಗೈಸ್ ಹೋಗಕ್ಕೆ. ಸೊ ಎಷ್ಟ್ ಜನ ಬಂದಿದಾರೋ ಗೊತ್ತಿಲ್ಲ. 1 ಕಿಲೋಮೀಟರ್ ಇಂದ ಜಾಮ್ ಆಗಿದೆ. ಫಸ್ಟ್ ಆಫ್ ಆಲ್ ರಾಂಗ್ ಟೈಮ್ ಅಲ್ಲಿ ಬಂದ್ಬಿಟ್ಟಿದೀವಿ ನಾವು. ಯಾಕಂದ್ರೆ ಸ್ಯಾಟರ್ಡೆ ವೀಕೆಂಡ್. ಸ್ಯಾಟರ್ಡೆ ವೀಕೆಂಡ್. ಹೌದು, ಸ್ಯಾಟರ್ಡೆ ವೀಕೆಂಡ್ ಹೌದು ಅಂತೆ. ಗೊತ್ತಿರ್ಲಿಲ್ವಾ ಸ್ಯಾಟರ್ಡೆ ವೀಕೆಂಡ್ ಅಂತ? ಅದೇ ವೀಕೆಂಡ್ ಅಲ್ಲಿ ಬಂದ್ರೆ ರಾಂಗ್ ಟೈಮ್ ಅಂತ. ಇಷ್ಟು ದೂರ ಬಂದ್ಬಿಟ್ಟು ಯೂಟರ್ನ್. ಅದು ನೋಡಿ, ಯೂಟರ್ನ್ಗೆ ಅಡ್ಡ ಬೇರೆ ಹಾಕೊಂಡಿದ್ದಾರೆ. ಯಾಕೆ ಹೋಗ್ತೀರಾ? ನಿಜವಾಗ್ಲೂ ಓವರ್ ರೇಂಜ್ ಅಲ್ಲಿ ಮಾತಾಡ್ತಿಲ್ವ ನಿಮ್ಮಿಬ್ರು? ಇಲ್ಲ ಅಂದ್ರೆ ಸ್ಟಂಟ್ ಮಾಡ್ಬಿಡಿ ಹೇಳ್ತೀನಿ. ಹಾಗೂ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿದೆ, ಹತ್ತಿಸ್ಕೊಂಡು ಹೋಗ್ಬಿಡಿ ಹೇಳ್ತೀನಿ. ನನ್ ಮಕ್ಳಿಗ ತಗೊಂಡ್ ಪಟ 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 ಹಾಕಿ ಅಂತಾರೆ ಯಾರು. ಲಂಗು ಲಗಾಮಿಲ್ದಾರೆ ಹೆಂಗ್ಸ ಅವಳವಳು. ಗೈಸ್, ಸೊ ಇವಾಗ ನೋಡೋಣ, ಇಳಿದು ನೋಡ್ತೀನಿ ನಾನು ಮುಂದೆ ಏನ್ ಕತೆ ಆಗಿದೆ ಅಂತ. ಒಂದ್ಸತಿ ನೆಮ್ಮದಿ ಜೀವನ ನಡೆಸ್ತದೆ ನನ್ನ ತಮ್ಮ. ನೋಡಿ ಗೈಸ್, ಕೊಡಿ ಇಲ್ಲಿ, ಕೊಡಿಲ್ ಟಾರ್ಚ್ ಕೊಡಿ. ನೋಡಿ ಗೈಸ್, ನಮ್ಮ ಹುಡುಗ ನಿದ್ದೆ ಹೊಡಿತಾ ಇದ್ದಾನೆ. ಇವ್ನ್ ಬ್ಲಾಗ್ ಡೆಡಿಕೇಶನ್ ನೋಡಿ ಗೈಸ್. ಟಾರ್ಚು, ಫೋನು ಎಲ್ಲ ಇಟ್ಕೊಂಡ್ ಮಾತಾಡ್ತಾನೆ. ಏನ್ ಮಾಡ, ಕಗ್ಗತ್ಲು ನೋಡಿ ಗೈಸ್, ಕಗ್ಗತ್ಲು ಏನ್ ಕಣ್ಕಾಣುತ್ತೆ? ನಾನು ಆರಾಮಾಗಿ ಜೋಳ ತಿಂತ ಏನು ಕಣ್ಕಾಣಲ್ಲ. ಎಲ್ಲ ಕಡೆ ಬಾಯ್ ಹಾಕ್ಬಿಟ್ಲಿ ಇವಳು. ನೋಡಿ ಗೈಸ್, ನಮ್ಮಮ್ಮ. ಓಕೆ ಗೈಸ್, ನೋಡೋಣ ಏನ್ ಮಾಡೋದು ಅಂತ. ಇಲ್ಲಿಂದ ಹೋಗೋಷ್ಟರಲ್ಲೇ ಸಾಕಾಗೋಗುತ್ತಯ್ಯ. ಒಂದ್ಸತಿ ಇಳಿದ್ ನೋಡ್ತೀನಿ ಏನಾಗಿದೆ ಅಂತ. ಕರೆ ಫುಲ್ ಜಾಮ್ ಆಗಿದೆ. ಇನ್ನ ಓಪನ್ ಏನೋ ಆಗಿದೆ, ನೋಡ್ತೀನಿ ಗೈಸ್. 1 ನಿಮಿಷ ಮಾಡ್ತೀನಿ ಗೈಸ್. ರಶ್ ನೋಡಿ ಆಗಿದೆ. ಅಲ್ಲಿದೆ ನೋಡಿ ಗೈಸ್ ಗೇಟ್. ಗೇಟ್ ಓಪನ್ ಆಗಕ್ಕೆ ಎಲ್ಲರೂ ಕಾಯ್ತಾ ಇದೀವಿ. ಕಾಣಿಸಲ್ಲ, ಜನ ಜಾಸ್ತಿ. ಓಕೆ ಗೈಸ್, ಆಮೇಲೆ ಗೇಟ್ ಓಪನ್ ಆದಾಗ ಸಿಗ್ತೀನಿ ಗೈಸ್. ಫುಲ್ ಮುಂದೆ ಹೋಗೋಣ ಅನ್ಕೊಂಡೆ, ಹೋಗ್ತಾ ಇದ್ದೀನಿ, ನೋಡೋಣ. ಓ ಗೈಸ್,
ಗೈಸ್ ಅದು ಗೇಟ್ ಅಲ್ಲ, ಇಲ್ಲಿ ಟ್ರಾಫಿಕ್ ಜಾಮ್ ಆಕ್ಚುಲ್ ಆಗಿ ಆಗಿರೋದು. ನಾನು ಅದನ್ನ ಗೇಟ್ ಅನ್ಕೊಂಡೆ. ಎಷ್ಟು ಜನ, ಅಯ್ಯೋ ಫುಲ್ ಜನ. ಇಲ್ಲಿಂದ ಬ್ರೋ ಹೋಗೋದು? ಇಲ್ಲೇನಾ ಗಾಡಿ ಬಿಡೋದು? ಎಷ್ಟೊತ್ತಾಗ್ಬೋದು? Oh, which language? Tamil. English. Okay. Here only they are living. Yeah. How much time it may be? 6. Till 6 we should wait. Yes. Oh. Guys, 6 o'clock ತನಕ ವೇಟ್ ಮಾಡ್ಬೇಕಂತೆ. ಟೈಮ್ ಇವಾಗ 5 ಗಂಟೆ. ನಾವು 1 hour ಇಲ್ಲಿ ವೇಟ್ ಮಾಡೋಷ್ಟರಲ್ಲಿ ಮುಗಿದೋಯ್ತು ಕತೆ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು. ಮುಗೀತು ಕತೆ ಗೈಸ್. ಇವಾಗ 1 hour ವೇಟ್ ಮಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಕಾರಲ್ಲಿ ಬಂದಿರೋದಕ್ಕೆ ಕೂತ್ಕೋಬೇಕು ಕಾರಲ್ಲಿ ಅಷ್ಟೇ 1 hour, ಏನು ಮಾಡಿದಿರ. ಏನೋ ಟೈಮ್ ಪಾಸ್ ಮಾಡ್ಬೇಕು, ಸಾಂಗ್ ಕೇಳೋದು, ಏನೋ ರೀಲ್ಸ್ ನೋಡೋದು, ಏನೋ ಒಂದು ಮಾಡೋಣ. 1 hour ಟೈಮ್ ಪಾಸ್ ಮಾಡ್ಬೇಕು ಒಟ್ನಲ್ಲಿ. ಓಕೆ ಗೈಸ್, ಕಾರ್ ಹತ್ರ ಹೋದ್ಮೇಲೆ ಸಿಗ್ತೀನಿ, ಕಾಣಿಸ್ತಿಲ್ಲ ಇಲ್ಲೇನು. ಸೊ ಇಲ್ಲಿ ಸಖತ್ ಜನ ಬಂದಿದ್ದಾರೆ. ನಾನು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಹೆಚ್ಚು ಕಮ್ಮಿ ಒಂದು 500-600 ಮೀಟರ್ಸ್ ನಡೆದಿದ್ದೀನಿ. ಬರೀ ಕಾರು ಬೈಕು ಫುಲ್ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಇಲ್ಲಿಂದ 4 ಕಿಲೋಮೀಟರ್ಸ್, ಇಲ್ಲಿ 500 ಕಿಲೋಮೀಟರ್ಸ್. ಸೊ 500 ಮೀಟರ್ಸ್ 600 ಮೀಟರ್ಸ್ ವರ್ಗು ಅಡ್ಡ ಹಾಕೊಂಡಿದ್ದಾರೆ. ಸೊ ಅಲ್ಲಿ ಬಿಟ್ಟ ಮೇಲೆ ಮತ್ತೆ ಅಲ್ಲೇ ಟ್ರಾಫಿಕ್ ಬೇರೆ ಕತೆ. ನೋಡ್ಬೇಕು ಏನಾಗುತ್ತೆ ಅಂತ, ನೋಡೋಣ. ಫಸ್ಟ್ ಟೈಮ್ ಸಖತ್ ಎಕ್ಸ್ಪೀರಿಯನ್ಸ್, ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ನೋಡೋಣ ಗೈಸ್, 1 hour ಟೈಮ್ ಪಾಸ್ ಮಾಡಬೇಕು, ನೋಡೋಣ. ಏನ್ ನಾಚಿಕೆ, ಏನ್ ಕತೆ, ಏನನ್ನ ಹೇಳಿ ಅಕ್ಕೋ. ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಆ ಕಡೆ ಇರೋರ್ನ ಅಡ್ಡ ನಿಲ್ಸ್ಕೊಂಡು ಕಾರ್ನ ಕುತ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಗೈಸ್. ಏನ್ ಮಾಡೋದು, ಕಾರ್ನ ಕುತ್ಕೊಳಕ್ಕಾಗಲ್ಲ, ಕಾರಲ್ಲಿ ಕುತ್ಕೋ ಜಾಗ ಇದೆಯಲ್ಲ ರೇ. ಯಾರು ಸಿಂಗಲ್ ಹಿಂಗೆ ಕುತ್ಕೊಂಡು ಹೋಗೋಣ ಅಂದ್ರೆ. ಮಿಸ್ ಶಾಲಿನಿ, ಸರಿ ಮಿಸಸ್ ಶಾಲಿನಿ, ಟೆಲ್ ಮಿ ಸಮಥಿಂಗ್. ಈ ಸಿಚುಯೇಷನ್ ತಕ್ಕ ಒಂದ್ ಸಾಂಗ್ ಇಲ್ಲ, ಹೇಳಿ. ನಿನ್ಗಿದು ಬೇಕಿದ್ದ ಮಗನೇ, ವಾಪಸ್ ಹೊಂಟಾಗೋ ಶಿವನೇ. ವಾಪಸ್ ಹೋಗೋಣ ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಜನ ಇದಾರೆ ಅಲ್ಲಿ, ಹೋಗಕ್ಕಾಗಲ್ಲ. ಫೈನಲಿ ಗೈಸ್ ಕಾರ್ ಮೂವ್ ಆಯ್ತು. ಯಾವ್ದೋ ಒಂದು ಕಾರ್ ಮೂವ್ ಆಗಿದೆ. ಆಂಧ್ರದವ್ರನ್ನ ಬಿಡ್ತಿದಾರೆ, ಮೈಕ್ ಎಲ್ಲ ಹೊಟ್ಟೈತಲ್ಲ. ಬೇಕು ನ್ಯಾಯ, ಬೇಕು ನ್ಯಾಯ ಎಲ್ಲಿದೆ? ನಮ್ಮ ಪಕ್ಕದಲ್ಲಿರೋ ಕಾರು ಮೂವ್ ಆಯ್ತು. ನಮ್ಮ ಪಕ್ಕದಲ್ಲಿ ಇದ್ದಂತಹ ಕಾರು ಮೂವ್ ಆಗಿದೆ. ಓಕೆ ಗೈಸ್, ಸ್ವಲ್ಪ ರೀಚ್ ಆದ್ಮೇಲೆ ನಿಮ್ಗೆ ವಿಡಿಯೋ ಮಾಡ್ತೀನಿ. ಸುಮ್ಮನೆ ಪೀತಾ ಇದೀವಿ ಗೈಸ್. ಫೈನಲಿ ಬಿಟ್ರು ನಮ್ಮನ್ನ, ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಯ್ತು, ಎಲ್ಲರೂ ಮೂವ್ ಆಗ್ತಾ ಇದಾರೆ. ನೋಡಿ ತೋರಿಸ್ತೀನಿ, ನೋಡಿ 540 ನೋಡಿ ಗೈಸ್. 540 ಆಗಿದೆ ಟೈಮು. ಫೈನಲಿ ಮೂವ್ ಆದ್ವಿ. ಗೈಸ್ ಗಾಳಿ ಸಖತ್ತಾಗಿದೆ. ರೈಸ್ ಆಗ್ಬಿಡ್ತಾವ ನೋಡ್ಕೊಳ್ಳೋ ಶ್ರಮ ಆಗ್ತಿದ್ಯಲ್ಲ. ಏನು ರೈಸ್ ಆಗ್ಬಿಡ್ತೇವೆ ನೋಡ್ಕೊ ಒಂದ್ಸಲಿ ಹೇಳ್ತಿದ್ಯಲ್ಲ. ರೈಸ್ ಆಗೋಗ್ಬಿಟ್ರೆ ಏನ್ ಮಾಡೋದು ಅಂದ್ಯಲ್ಲ. ಅವಾಗಲೇ ಸನ್ರೈಸ್ ಆಗ್ಬಿಡುತ್ತೇನೋ ಅಂತ ಹೇಳ್ತಾ ಇದ್ದೆ ಗೈಸ್, ಅದಕ್ಕೆ ಏನೇನೋ ಡೈಲಾಗ್ ಹೊಡಿತಿದ್ದಾರೆ. ಓಕೆ ಗೈಸ್, ಅಲ್ಲಿ ರೀಚ್ ಆದ್ಮೇಲೆ ನಿಮ್ಗೆ ವಿಡಿಯೋ ಮಾಡ್ತೀನಿ.
ಗೈಸ್ ರೀಚ್ ಆದ್ವಿ. ನೋಡಿ ಎಷ್ಟು ಜನ ಇದ್ದಾರೆ, ಇನ್ನ ಇಲ್ಲಿಂದ ಬರ್ತಾನೆ ಇದ್ದಾರೆ. ನೋಡಿ ಅಲ್ಲಿ ಹತ್ಕೊಂಡು ಹೋಗ್ಬೇಕನ್ಸುತ್ತೆ. ಇಲ್ಲಿ ಮೇಲೆ ಜನ ಇದಾರೆ ನೋಡಿ, ಅಲ್ಲಿ ಎಲ್ಲ ಪಾರ್ಕಿಂಗ್ ಮಾಡ್ತಾ ಇದಾರೆ ಇವಾಗ. ಓಕೆ ಗೈಸ್, ಇವಾಗ ಮೇಲೆ ಹೋಗ್ಬೇಕು. ಮೇಲೆ ಹೋದ್ಮೇಲೆ ನಿಮ್ಗೆ ವಿಡಿಯೋ ಮಾಡ್ತೀನಿ. ಗೈಸ್ ಎಂಟ್ರಿ ಆದ್ವಿ ನೋಡಿ, ನನ್ನ ತಂಗಿ. ಸೊ ಮತ್ತೆ ನಮ್ಮಮ್ಮ ನಮ್ಮ ಅಕ್ಕಂಗೆ ಕೈಲಾಗ್ತಿಲ್ವಂತೆ, ಬರಕ್ ಆಗ್ತಾ ಇಲ್ಲ ಅಂತ ಹೇಳುದು. ದೂರ ಬಂದ್ಮೇಲೆ ಅದ್ ಏನ್ ಮೈಂಡಲ್ಲಿ ಏನಂತ ಮಾಡ್ಕೊಂಡ್ರೆ ಗೊತ್ತಿಲ್ಲ. ನೋಡಿ ಗೈಸ್, ಪಾರ್ಕಿಂಗ್. ಆಮೇಲೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಪಾರ್ಕಿಂಗು ಯಾವ ತರ ಜನ ಇದ್ರು, ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಇವಾಗ ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ತನಕ ಹೋಗಿ ಹಾಗೆ ನಿಮ್ಗೆ ವ್ಯೂ ತೋರಿಸ್ತೀನಿ. ನೋಡೋಣ ಯಾವ ತರ ಇರುತ್ತೆ ವ್ಯೂ ಅಂತ. ಫಸ್ಟ್ ಟೈಮ್ ಫುಲ್ ಎಕ್ಸೈಟ್ಮೆಂಟ್, ಫುಲ್ ಎಕ್ಸೈಟೆಡ್. ನಿನ್ಗೆ ನ್ಯೂಟ್ರಲ್ ಫಸ್ಟ್ ಟೈಮ್ ನಿಂಗೂ ತಾನೆ? ಹೌದು, ಬಟ್ ಟ್ರಾಫಿಕ್ ಅದರಿಂದ ಸ್ವಲ್ಪ ನನಗೂ ಅಷ್ಟೇ ಗೈಸ್. ಟ್ರಾಫಿಕ್, ಗಾಳಿ ಒಂಥರ ಕಿವಿಯೆಲ್ಲ ಒಂಥರ ಆಗ್ಬಿಟ್ಟಿದೆ. ಕಾರಲ್ಲಿ ಬಂದು ಏನ್ ಟೂ ವೀಲರ್ ಅಲ್ಲಿ ಬಂದಿದ್ರೆ ಕತೆ. ಅಯ್ಯೋ ಹೌದಾ, ಹೆಲ್ಮೆಟ್ ಇರುತ್ತೆ ಇರ್ಬೋದೇನೋ. ಟೂ ವೀಲರ್ ಈಸಿ ಅನ್ಸುತ್ತೆ. ನನ್ನ ಕೇಳಿದ್ರು ಟೂ ವೀಲರೇ ಬೆಟರ್. ಯಾಕಂದ್ರೆ ಆ ಕಾರಲ್ಲಿ ಎಲ್ಲಾ ಕಡೆ ನಿಲ್ಸ್ಕೊಂಡು ಮೂವ್ ಮಾಡಿ ಬಿಟ್ಟು ತುಂಬಾ ಹಿಂಸೆ ಆಗತ್ತೆ. ಟೂ ವೀಲರ್ ಆದ್ರೇನೆ ಒಂಥರ ಒಳ್ಳೇದು. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ನಿಮ್ಗೆ ವಿಡಿಯೋ ಮಾಡ್ತೀನಿ. ಗೈಸ್ ಇಲ್ಲಿ ಮಧ್ಯದಲ್ಲೇ ಹೋಗ್ತಾ ದಾರಿಯಲ್ಲಿ ಒಂದು ವ್ಯೂ ಕಾಣಿಸ್ತು ನೋಡಿ, ತೋರಿಸ್ತೀನಿ ನೋಡಿ. ಸೊ ಈ ತರ ವ್ಯೂ ನೋಡಿದ್ರೆ, ಸೊ ಇಲ್ಲಿ ತನಕ ಬಂದಿದ್ದು, ಇಷ್ಟು ಕಷ್ಟಪಟ್ಟು ಬಂದಿದ್ದೆಲ್ಲ ವೇಸ್ಟ್ ಆಗಲ್ಲ ಅಂತ ಅನ್ನೋ ರೀತಿ ಅನ್ಸುತ್ತೆ. ಓಕೆ ಗೈಸ್, ನೋಡೋಣ ಮೇಲೆ ಹೋಗ್ತಾ ಇದೀವಿ. ಮೇಲೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಬರೋ ಗೈಸ್, ಅರ್ಧ ಹತ್ಕೊಂಡ್ ಬಂದ್ವಿ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋದು ಇದೆಯಲ್ಲ, ಇದ್ರಲ್ಲಿ ಸುಸ್ತಾಗ್ಬಿಟ್ಟಿದೆ ನೋಡಿ ನನ್ ತಂಗಿ. ಅಷ್ಟು ಉದ್ದ ಇದೆ ಅಲ್ಲಿ ತನಕ. ದೇವ್ರೆ. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ತುಂಬಾ ಕಷ್ಟ. ಸಿಗ್ತೀನಿ ಗೈಸ್ ಆಮೇಲೆ. ಗೈಸ್ ಹೀಗೆ ವ್ಯೂ ಪಾಯಿಂಟ್ ಅಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. 600 years ಹಳೇದಂತೆ ಈ ದೇವಸ್ಥಾನ. ನೋಡಿ ತೋರಿಸ್ತೀನಿ ನೋಡಿ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಹಠ ಇದೆ ಒಟ್ಟಿನಲ್ಲಿ ಪ್ಲೇಸಸ್. ದೇವಸ್ಥಾನ ಇದು ಯಾವುದು ದೇವಸ್ಥಾನ ಗೈಸ್? ಇಲ್ಲಿ ಗಣಪತಿ ಗೈಸ್. ಸ್ಟಾಪ್ ಬಂದ್ವಿ ಮನೆಗೂ. ನೋಡಿ ಗೈಸ್, ಎಷ್ಟು ಜನ ಗೊತ್ತಾ, ಸೀರಿಯಸ್ಲಿ. ಇಷ್ಟು ಬೆಳಗ್ಗೆ ನೋಡಿ ಇಲ್ಲಿ ಎಷ್ಟು ಜನ. ಮೇಲೆ ಕೆಳಗಡೆ ನೋಡಿ ಒಳ್ಳೆ ನೊಣಗಳಿದ್ದಂಗಿದೆ ಎಲ್ಲರೂ ಇಲ್ಲಿ ಜನಗಳು. ನೋಡಿ ಗೈಸ್, ವ್ಯೂ ತೋರಿಸ್ತೀನಿ ನೋಡಿ ವ್ಯೂ. ನೋಡಿ ಜನ, ಎಲ್ಲಾ ಜನ ಇಲ್ಲೇ ಇದ್ದಾರೆ. ಇವಾಗ ಟೈಮ್ ಬಂದು 6:30 ಆಗಿದೆ ನೋಡಿ. ಸಣ್ಣ ನಮ್ಮ ಸೂರ್ಯ ದೇವ. ಓಕೆ ಗೈಸ್, ಕೆಳಗೆ ಹೋದ್ಮೇಲೆ ಅಲ್ಲೊಂದ್ಸತಿ ಹೋಗಿ ಫೋಟೋ ಹಿಡ್ಕೊಂಡು ಹೊರಡ್ತೀವಿ ಗೈಸ್. ಫೈನಲಿ ನಂದಿ ಹಿಲ್ಸ್ ಅಲ್ಲಿ ಹೇಗಿರುತ್ತೆ ಅಂತ ನೋಡಾಯ್ತು. ನೋಡಿ ಜನ, ಫುಲ್ ಜನ. ಸೊ ಇವಾಗ
ವಾಪಸ್ ಮನೆಗೆ. ಇವಾಗ ಮತ್ತೆ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಅದು ಇಳಿಯೋದೇ ಇರೋದು, ಹತ್ತೋದನ್ನ ಏನೋ ಕಷ್ಟಪಟ್ಟು ಹತ್ಬೋದು, ಇಳಿಬೇಕಾದ್ರೆ ಇನ್ನ ಜಾಸ್ತಿ ಹಿಂಸೆ ಅದು. ಏನ್ ಮಾಡೋದು, ಒಟ್ನಲ್ಲಿ ಇಳಿಬೇಕು, ಹತ್ತದ ಮೇಲೆ ಇಳಿಲೇಬೇಕು. ಸೊ ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್? ಲೆಫ್ಟಿಗೆ ಬಾ, ರೈಟಿಗೆ ಕಾಣೋದೇ ಇಲ್ಲ. ಹೇಗನ್ನಿಸ್ತು ನಂದಿ ಹಿಲ್ಸ್? ಬೋರಿಂಗ್ ಅನ್ಸ್ತು. ಯಾಕೆ ಹತ್ತಿದಿಕ್ಕ? ಅಷ್ಟೊಂದು ಹತ್ತು ಇಳಿದು ಮಾಡಿ ಅಷ್ಟೊಂದು ವೈಬ್ ಬರ್ಲಿಲ್ಲ. ಅಂದ್ರೆ ಗೊತ್ತಿಲ್ಲ ಯಾಕೆ ಅಂದ್ರೆ ನನ್ಗನ್ಸಿದ ಪ್ರಕಾರ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ವೋ ಆತರ ಇರ್ಲಿಲ್ಲ ಲುಕ್ ಅಲ್ವಾ? ಲುಕ್ ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಗೆ ಒಂದು ವೈಬ್ ಸೆಟ್ ಆಗಿಲ್ಲ ಅಷ್ಟೇ. ಇವತ್ತು ನೆಕ್ಸ್ಟ್ ಟೈಮ್ ಮತ್ತೆ ಬರ್ಬೇಕು, ಅವಾಗ ನೋಡ್ಬೇಕು. ಗೈಸ್ ಇಲ್ಲಿ ಯಾರೋ ಕೂತಿದ್ದಾರೆ, ಅದು ಜ್ಯೂಸ್ ಪಾಪ ಯಾವ ತರ ಕುಡಿತಾ ಇದ್ದೇನೆ ಇಲ್ಲೊಂದಿದ್ದೇನೆ. ಆಮೇಲೆ ನಿಂಗೆ ಕಿತ್ಕೊಬಿಡ್ತಾರೆ. ಓಕೆ ಗೈಸ್, ಕೆಳಗೆ ಹೋಗ್ತಾ ಇದೀವಿ. ಕೆಳಗೆ ಹೋದ್ಮೇಲೆ ಹಾಗೆ ಸಿಗ್ತೀನಿ. ಓಕೆ, ನಾಟ್ ಬ್ಯಾಡ್, ಫುಲ್ ಏನೋ ಚೆನ್ನಾಗೇ ಇಲ್ಲ ಅನ್ನೋ ರೀತಿ ಹೇಳ್ತಾ ಇಲ್ಲ. ನಂಗೆ ಯಾಕೋ ನಾವಿನ್ನ ಫುಲ್ ಹೋಗೇ ಇಲ್ವಾ ನಂಗೆ ಫೀಲ್ ಆಗ್ತಾ ಇದೆ. ಇಲ್ಲ, ಅದೇ ವ್ಯೂ ಪಾಯಿಂಟ್ ಅವ್ರು ಹೇಳಿದ್ರಲ್ಲ. ಅಲ್ಲಿ ಯಾರನ್ನ ಕೇಳಿದ್ವಿ ಗೈಸ್ ವ್ಯೂ ಪಾಯಿಂಟ್ ಯಾವ್ದು ಅಂತ, ಅವ್ರ ಈ ಕಡೆ ಲೆಫ್ಟ್ ಅಲ್ಲೇ ಹೋಗಿ ಅಂತ ಹೇಳಿದ್ರು. ಸೊ ನೋಡಕ್ಕೆ ಮತ್ತೆ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ, ಅದೇ ರೀತಿನೇ ಇದೆ. ಸೊ ಅದೇ ಅನ್ಕೊಂಡಿದೀನಿ. ನಾಟ್ ಎಕ್ಸ್ಪೆಕ್ಟೆಡ್ ತರ ಇರ್ಲಿಲ್ಲ. ಓಕೆ, ಪರವಾಗಿಲ್ಲ. ಏನಂತೆ? ನೈಸ್, ನಾಟ್ ಬ್ಯಾಡ್. ಓಕೆ ಗೈಸ್, ನಾಟ್ ಬ್ಯಾಡ್. ಸಿಗ್ತೀನಿ. ಪ್ಲೇಸ್ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಎಷ್ಟು ಜನ ಬಂದಿರೋ ತೋರಿಸ್ತೀನಿ ಅಂತ. ನೋಡಿ ಗಾಡಿಗಳು ನಾ ಅಲ್ಲಿ ತನಕ ಇದೆ. ಇಲ್ಲಿ ನಮ್ಮ ಹುಡುಗರು ನೋಡಿ ಯಾವ ತರ ಗಾಡಿ ಲೈನ್ ಆಗಿ ಮೇಲೆ ನಿಲ್ಸ್ಬಿಟ್ಟಿದ್ದಾರೆ. ನಮ್ ಕಾರ್ ನೋಡಿ, ಇವರಿಬ್ರು ಬರ್ಲಿಲ್ಲ. ಅಲ್ಲಿ ಎಷ್ಟೊಂದು ಅಜ್ಜಿಂದ್ರೆಲ್ಲ ಬಂದ್ರು, ನೀವಂತೂ ಬರ್ಲಿಲ್ಲ. ನೋಡಿ ನಮ್ಮ ಹುಡುಗಿ ಫುಲ್ ಡೀಪ್ ನಿದ್ದೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಇವರಿಬ್ರು ಬರೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ಗೈಸ್ ಫುಲ್ ಸುಸ್ತಾಗೋಯ್ತು. ಎಕ್ಸ್ಪೆಕ್ಟ್ ಮಾಡಿದ ತರ ಇರ್ಲಿಲ್ಲ, ಬಟ್ ಓಕೆ, ತುಂಬಾ ಇಷ್ಟ ಆಯ್ತು, ಇಲ್ಲ ಅಂತ ಅಲ್ಲ. ಒಂದೇನು ಇರ್ರಿ, ಒಂದೇನ್ ಬೇಜಾರಾಯ್ತು ಅಂದ್ರೆ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಬರ್ಲಿಲ್ಲ. ಗೈಸ್ ಹೋಟ್ಲಿಗೆ ಬಂದಿದ್ದೀವಿ ತಿನ್ನೋಣ ಅಂತ. ಹೊಟ್ಟೆ ಅಷ್ಟು ನೋಡಿ ಬಂದಿದೆ. ಮ್ಯಾಂಗೋ ರೈಸ್ ಬಾತ್ ಬಂದಿದೆ. ಮಾವಿನಕಾಯಿ ಗೈಸ್, ಆಕ್ಚುಲಿ ಇದು ಮಾವಿನಕಾಯಿ ಚಿತ್ರಾನ್ನ. ರೈಸ್ ಬಾತ್ ಅಂತ ಕೊಟ್ಟಿದ್ದಾರೆ. ನಾನ್ ರೈಸ್ ಬಾತ್ ಅಂದ್ರೆ ಒಳ್ಳೆ ಬಿರಿಯಾನಿ ಸ್ಟೈಲ್ ಅಲ್ಲಿ ಮಾಡ್ಬಿಟ್ಟು ಕೊಡ್ತಾರೆ ಅಂತ ಅನ್ಕೊಂಡೆ. ಅದನ್ನೇ ಹೇಳಿದ್ದು, ಬಿರಿಯಾನಿ ಸ್ಟೈಲ್ ಅಲ್ಲಿ ಮಾಡ್ಬಿಟ್ಟು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ವೆಜ್ ಬಿರಿಯಾನಿ ಅದನ್ನೇ ಹೇಳಿದ್ದೆ, ನಾನು ಬೇರೆ ಹೇಳಿದ್ನ. ಸೊ ಇವಾಗ ಹೊಟ್ಟೆ ಆಗ್ತಿದೆ, ಆಮೇಲೆ ಸಿಗ್ತೀನಿ ಗೈಸ್. ನನಗೆ ಚಿತ್ರಾನ್ನ ಕೊಡ್ಸ್ಬಿಟ್ಟು ಇಲ್ಲೆಲ್ಲರೂ ಮಸಾಲೆ ದೋಸೆ, ಮುಳ್ಬಾಗ್ಲು ದೋಸೆ ಅಂತ ದೇಪ್ಕೊಂಡು ತಿಂತಾ ಇದ್ದಾರೆ. ಥ್ಯಾಂಕ್ ಯು. ಏನ್ ಮಾಡೋಣ, ಹುಡುಗಿ ಫುಲ್ ನಿದ್ದೆ, ಅವಳಿಗೋಸ್ಕರ ಮಿನಿ ಇಡ್ಲಿ. ಓಕೆ ಗೈಸ್, ಹೊಟ್ಟೆ ಆಗ್ತಿದೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ಫುಲ್ ಸುಸ್ತಾಗಿ ಹೋಗಿತ್ತು. ಸೊ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಕಾರಲ್ಲಿ ಬರ್ಬೇಕಾದ್ರೆ ಮತ್ತೆ ಏನ್ ವಿಡಿಯೋ ಮಾಡೋದು, ಸುಮ್ಮನೆ ನಿಮ್ಗೆ ಬೋರ್ ಹೊಡಿಯುತ್ತೆ ಅಂತ ವಿಡಿಯೋ ಏನ್ ಮಾಡ್ಲಿಲ್ಲ. ಸೊ ಇವಾಗ ಜಸ್ಟ್ ಸ್ವಲ್ಪ ಹೊತ್ತಾಯ್ತು ಮನೆಗೆ ರೀಚ್ ಆಗಿ, ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆ. ಸೊ ಇವಾಗ ರೆಸ್ಟ್ ಮಾಡಬೇಕು. ಸೊ ಅಷ್ಟೇ ಗೈಸ್, ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ, ನಮಸ್ಕಾರ.